ಹಾಗೆ ಈ ಪ್ರಕೃತಿನ ನೋಡ್ತಾ ಇರಿ. ಈ ಪ್ರಕೃತಿ ಬಹಳಷ್ಟನ್ನ ಕಲಿಸತ್ತೆ. ಒಂದು ಮರವನ್ನ ನೋಡಿ, ಅದು ಹೇಗೆ ಭೂಮಿಯಿಂದ ನೀರನ್ನ ತಗೊಳತ್ತೆ. ಬಿರುಗಾಳಿ ಇರ್ಲಿ, ಸುಡು ಬಿಸಿಲಿರ್ಲಿ, ಅದನ್ನೆಲ್ಲ ಸಹಿಸಿಕೊಂಡು ಕೊನೆಗೆ ಹಣ್ಣನ್ನ ಕೊಟ್ಟೇ ಕೊಡತ್ತೆ. ಮರ ಹಣ್ಣನ್ನ ಕೊಟ್ಟ ನಂತರ ಆ ಹಣ್ಣನ್ನ ಸ್ವತಃ ತಾನೇ ತಿನ್ನೋದಿಲ್ಲ. ಅದನ್ನ ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡುತ್ತೆ. ಯಾಕೆಂದ್ರೆ ಪಶು ಪಕ್ಷಿ ಮನುಷ್ಯ ಇವೆಲ್ಲ ಆ ಹಣ್ಣನ್ನ ತಿಂದು ಶಕ್ತಿಶಾಲಿ ಆಗ್ಲಿ, ಆರೋಗ್ಯವಾಗಿರ್ಲಿ ಅಂತ. ಅದೇ ರೀತಿ ನದಿ, ಸರೋವರ ಸ್ವತಃ ತಮ್ಮ ನೀರನ್ನ ಕುಡಿಯೋದಿಲ್ಲ. ಭೂಮಿಗೆ ಕೊಡತ್ತೆ, ಪಶು ಪಕ್ಷಿಗಳಿಗೆ ಕೊಡತ್ತೆ. ಸೂರ್ಯನೂ ಕೂಡ ತನಗೋಸ್ಕರ ಬೆಳಕನ್ನ ಕೊಡೋದಿಲ್ಲ. ಸೂರ್ಯ ಬೆಳಕನ್ನ ಹರಡ್ತಾನೆ, ನಮ್ಮವರೆಗೂ ಬೆಳಕನ್ನ ತಲುಪಿಸ್ಬೇಕು ಅಂತಿರ್ತಾನೆ. ಇವೆಲ್ಲದರ ಕಾರ್ಯದಲ್ಲಿ ಪರಮಾರ್ಥ ಇದೆ. ಅದೇ ಕಾರಣಕ್ಕೆ ಇವನ್ನೆಲ್ಲ ಪೂಜಿಸ್ತಾರೆ. ನೆನಪಿಟ್ಕೊಂಡಿರಿ, ನಿಮ್ಮ ಹತ್ರ ಉಪಯೋಗಕ್ಕಿಂತ ಹೆಚ್ಚಾಗಿ ಏನಾದ್ರೂ ಇದ್ರೂ ಕೂಡ ಅದು ಪರಮಾರ್ಥಕ್ಕಷ್ಟೇ. ಅದರ ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.